ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಖತ್ ಟೇಸ್ಟಿಯಾಗಿ ಹಾಗೂ ಹೆಲ್ದಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಯಾವುದಪ್ಪ ಅದು ಅಂದರೆ ಓಟ್ಸ್ ಪೊಂಗಲ್ಲು. ಪೊಂಗಲ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ, ಆದರೆ ಪೊಂಗಲ್ ತಿನ್ನೋಕ್ಕೆ ಹೆದರಿಕೆ, ಯಾಕಂದರೆ ರೈಸ್ ಇರುತ್ತೆ ಅಂತ. ಆದರೆ ಈ ಥರ ಓಟ್ಸಲ್ಲಿ ನಾವು ಪೊಂಗಲ್ ಮಾಡ್ಕೊಂಡು ತಿನ್ನೋದ್ರಿಂದ ಯಾವ ಹೆದರಿಕೆ ಇಲ್ಲದೆ ಆರಾಮಾಗಿ ತಿನ್ಬೋದು. ಬನ್ನಿ ಹಾಗಾದರೆ ಈ ಹೆಲ್ದಿ ಟೇಸ್ಟಿಯಾಗಿರೋ ಓಟ್ಸ್ ಪೊಂಗಲ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ. ಮೊದಲನೇದಾಗಿ ನಾನಿಲ್ಲಿ ಓಟ್ಸ್ ಪೊಂಗಲ್ ಮಾಡೋದಕ್ಕೋಸ್ಕರ ಹೆಸರುಬೇಳೆ ತೊಗೊಳ್ತಾ ಇದ್ದೀನಿ. ಹೆಸರುಬೇಳೆನ ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ನಷ್ಟು ತೊಗೊಳ್ಬೋದು. ನೋಡಿ, ನಾನೊಂದು ಮುಕ್ಕಾಲು ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 2-3 ಸಲ ಆದರೂ ನಾವು ಚೆನ್ನಾಗಿ ತೊಳಿಬೇಕು. ತೊಳೆದಾದ ನಂತರ ನಾನಿವಾಗ ಒಂದು 2 ಗ್ಲಾಸ್ನಷ್ಟು ನೀರನ್ನ ಸೇರಿಸಿ ಒಂದು 3-4 ವಿಷಲ್ ಬರೋವರೆಗೂ ಹೆಸರುಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಹೆಸರುಬೇಳೆ ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾವು ಈ ಓಟ್ಸ್ನ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಓಟ್ಸ್ನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಓಟ್ಸ್ನ ಒಂದು ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ. ಇದು ತುಂಬ ಬ್ರೌನಾಗಿ ಕೆಂಪಾಗಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಓಟ್ಸು ಫೈಬರು ಮತ್ತು ಪ್ರೋಟೀನು ಹಾಗೂ ಹೆಲ್ದಿ ಫ್ಯಾಟಿಂದ ಕೂಡಿದೆ. ನಾವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದರೆ ಈ ಓಟ್ಸ್ ಕೂಡ ನಮ್ಮ ಡಯಟ್ ಲಿಸ್ಟಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಡಯಾಬಿಟಿಕ್ ಪೇಷಂಟ್ಗಂತೂ ಈ ಓಟ್ಸು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತಿನ್ನೋದ್ರಿಂದ ಶುಗರ್ ಒಂದಿಷ್ಟು ಮೇಲಕ್ಕೆ ಹೋಗೋದಿಲ್ಲ. ಈ ಓಟ್ಸ್ ತಿನ್ನೋದ್ರಿಂದ ಹೊಟ್ಟೆ ಫುಲ್ ಅನ್ನಿಸ್ಬಿಡುತ್ತೆ, ಮತ್ತು ನಮಗೇನು ಬೇಕು ಅನಿಸೋದಿಲ್ಲ. ಈ ಓಟ್ಸು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನೋಡಿ, ಓಟ್ಸ್ ಉಳಿದಿರೋದು ಇವಾಗ ಇಷ್ಟು ಸಾಕು. ನಾನಿವಾಗ ಒಂದು 2 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸೇರಿಸಿದ ನಂತರ ನಾನಿಲ್ಲಿ 1 ಗ್ಲಾಸ್ನಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಹಾಲು ಬೇಡ ಅಂದರೆ ನೀವು ಹಾಲನ್ನ ಸ್ಕಿಪ್ ಮಾಡ್ಬೋದು, ಬಟ್ ಹಾಲು ಹಾಕ್ಕೊಳ್ಳೋದ್ರಿಂದ ಈ ಓಟ್ಸ್ ಪೊಂಗಲ್ ಮಾಡುವಾಗ ತುಂಬ ರುಚಿಯಾಗಿರುತ್ತೆ. ಮತ್ತು ಮಧ್ಯಾಹ್ನ ನೀವು ತಿನ್ನುವಾಗಲೂ ಕೂಡ ಇದು ಹಾಗೆ ಸಾಫ್ಟಾಗೇ ಇರುತ್ತೆ. ಕೆಲಸ ಮಾಡ್ತಿರೋರು ಯಾರಾದರೂ ಇದನ್ನ ಆಫೀಸಿಗೆ ತೊಗೊಂಡು ಹೋಗಬೇಕು ಅನ್ನೋದಾದ್ರೂ ಇದನ್ನ ಆರಾಮಾಗಿ ಲಂಚ್ ಬಾಕ್ಸ್ಗೆ ಕಟ್ಕೊಂಡು ಹೋಗ್ಬೋದು. ಒಂದು 30 ಸೆಕೆಂಡ್ಸು ಓವನಲ್ಲಿ ಬಿಸಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ನಾನು ಮೆಣಸು 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ಈ ಥರ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೆಸರುಬೇಳೆ ಬೆಂದಿದೆಯಾ ಏನು ಅಂತ ಚೆಕ್ ಮಾಡೋಣ. ಪ್ರೆಷರೆಲ್ಲ ಇಳಿದಿದೆ. ನಾನಿವಾಗ ಕುಕ್ಕರ್ದು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಹೆಸರುಬೇಳೆ ಕೂಡ ಚೆನ್ನಾಗಿ ನುಣ್ಣಗೆ ಬೆಂದಿದೆ. ಒಂದು ಸಲ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಓಟ್ಸ್ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ವಲ್ವ, ಅದನ್ನ ಇವಾಗ ನಾವು ಈ ಓಟ್ಸ್ಗೆ ಸೇರಿಸ್ಕೊಳ್ಬೇಕು. ಒಂದು ಸಲ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಈ ಓಟ್ಸು ಮತ್ತು ಹೆಸರುಬೇಳೆ ಎರಡನ್ನೂ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇವಾಗ ನಾನು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು. ಇದಾದ ನಂತರ ನಾನು ಮೆಣಸನ್ನ ಜಜ್ಜಿಟ್ಕೊಂಡಿದ್ನಲ್ವ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಕಾಳುಮೆಣ್ಸಿನ ಪುಡಿನ. ಕಾಳುಮೆಣ್ಸಿನ ಪುಡಿ ಸೇರಿಸ್ಕೊಂಡಿದ್ದ ನಂತರ ಉಪ್ಪು, ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈ ಅರಿಶಿನ ಪುಡಿ, ಕಾಳುಮೆಣಸು ಮತ್ತು ಉಪ್ಪು ಎಲ್ಲ ಸೇರಿಸಿದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿಲ್ಲಿ ಬೇಕು ಅಂದರೆ ಕಾಳುಮೆಣಸನ್ನ ಒಗ್ಗರಣೆಗೂ ಕೂಡ ಸೇರಿಸ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನಿವಾಗ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ ನಂತರ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ ನಂತರ ನಾನಿವಾಗ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ
ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ 2 ಸಿಡಿದ ನಂತರ ನಾನಿವಾಗ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಶುಂಠಿನ ಸೇರಿಸ್ಕೊಂಡಿರೋದು. ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಸ್ವಲ್ಪ ಫ್ರೈ ಆಗಬೇಕು. ಶುಂಠಿ ಫ್ರೈ ಆದ ನಂತರ ನಾನು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೆಂಪು ಮೆಣಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ 2 ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ ನಂತರ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಗು ಕೂಡ ಸೇರಿಸ್ಕೊಳ್ಬೇಕಾಗಿತ್ತು, ಅದು ಮರ್ತೋದೆ ನಾನು. ನೀವು ಇಂಗನ್ನ ಸೇರಿಸ್ಕೊಳ್ಳೋದನ್ನ ಮರಿಬೇಡಿ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಸೇರಿಸೋದ್ರಿಂದ ಅದರದ್ದು ಫ್ಲೇವರ್ ಹಂಗೆ ಇರುತ್ತೆ. ನಾವು ಫಸ್ಟೇ ಸೇರಿಸ್ಬಿಟ್ರೆ ಕರ್ಬೇವಿನ ಸೊಪ್ಪು ತುಂಬ ಒಂಥರ ಕಪ್ಪಗಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಆವಾಗ ಒಗ್ಗರಣೆ. ಇದೆಲ್ಲ ಸೇರಿಸಿದ ನಂತರ ಒಂದು ಸಲ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಈ ಒಗ್ಗರಣೆನ ಪೊಂಗಲ್ಗೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಮಿಗಿಸ್ಕೊಂಡಿದ್ದೀನಿ, ಯಾಕಂದರೆ ಲಾಸ್ಟಲ್ಲಿ ಮತ್ತೆ ಸೇರಿಸ್ಕೊಳ್ಳೋದಕ್ಕೋಸ್ಕರ. ಈ ಒಗ್ಗರಣೆ ಹಾಕಿದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಆಲ್ಮೋಸ್ಟ್ ಓಟ್ಸ್ ಪೊಂಗಲ್ಲು ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟೇ, ಓಟ್ಸ್ ಪೊಂಗಲ್ಲು ರೆಡಿಯಾಗಿದೆ. ನೋಡಿ, ನಾನೊಂದು ಪಾತ್ರೆಗೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಈ ಥರನೇ ಲಿಕ್ವಿಡ್ ಆಗಿರಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆಗಿಬಿಟ್ರೆ ಪೊಂಗಲ್ಲು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ನಾನು ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಈ ಓಟ್ಸ್ ಪೊಂಗಲ್ ಯಾವ ಥರ ಮಾಡೋದು ಅಂತ. ಹೆಲ್ದಿ ಹಾಗೂ ಟೇಸ್ಟಿಯಾಗಿರೋ ಈ ಓಟ್ಸ್ ಪೊಂಗಲ್ನ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು. ವಯಸ್ಸಾದವರು, ಶುಗರ್ ಪೇಷಂಟು ಅಥವಾ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ನೋಡಿದ್ರಲ್ಲ ಈ ಓಟ್ಸ್ ಪೊಂಗಲ್ ರೆಸಿಪಿ ಯಾವ ಥರ ಮಾಡೋದು ಅಂತ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.